ಜೀವನದಲ್ಲಿ ಮನಸ್ಸಿಗೆ ಶಾಂತಿ ಇಲ್ಲ ಎಂದು ಹೇಳುವವರು ಈ ಕಥೆಯನ್ನು ಓದಿ ಶಾಂತಿ ಎಲ್ಲಿ ಸಿಗುತ್ತದೆ ಎಂದು ನಿಮಗೆ ತಿಳಿಯುತ್ತದೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ಋಷಿ ವಾಸಿಸುತ್ತಿದ್ದರು. ಅವರು ಬಹಳ ಬುದ್ಧಿವಂತರು ಮತ್ತು ಧನ್ಯರು. ಅವರ ಅನೇಕ ಶಿಷ್ಯರಲ್ಲಿ ಅವರು ಒಬ್ಬ ಶಿಷ್ಯನನ್ನು ತುಂಬ ಪ್ರೀತಿಸುತ್ತಿದ್ದರು. ಒಮ್ಮೆ ಆ ಶಿಷ್ಯನು ಗುರುಗಳನ್ನು ಕೇಳಿದನು, ನಾನು ಜೀವನದಲ್ಲಿ ಶಾಂತಿಯನ್ನು ಹುಡುಕುತ್ತಾ ಅಲೆದಾಡುತ್ತಿದ್ದೇನೆ. ನಾನು ಹೇಗೆ ಶಾಂತಿಯಿಂದ ಬದುಕಬಲ್ಲೆ? ಋಷಿ ಮುಗುಳ್ನಗುತ್ತಾ ಶಿಷ್ಯನನ್ನು ಸುಂದರವಾದ ಉದ್ಯಾನಕ್ಕೆ ಕರೆದೊಯ್ದರು. ಉದ್ಯಾನದ ಮಧ್ಯದಲ್ಲಿ ಒಂದು ದೊಡ್ಡ ಬಂಡೆ ಭವ್ಯವಾಗಿ ನಿಂತಿತ್ತು. ಅದನ್ನು ತೋರಿಸಿ, ಈ ಬಂಡೆಯನ್ನು ನೀವು ಚಲಿಸಬಹುದೇ ಎಂದು ಕೇಳಿದನು. ತಕ್ಷಣ ಶಿಷ್ಯನು ಬಂಡೆಯ ಬಳಿ ಹೋಗಿ ತನ್ನ ಎಲ್ಲ ಶಕ್ತಿಯಿಂದ ಅದನ್ನು ಚಲಾಯಿಸಿದನು. ಆದರೆ ಬಂಡೆ ಸ್ವಲ್ಪವೂ ಚಲಿಸಲಿಲ್ಲ. ಕೊನೆಗೆ ಅವನು ಗುರುಗಳ ಬಳಿಗೆ ಬಂದು ಬಹಳ ಆಯಾಸದಿಂದ ನನಗೆ ಸಾಧ್ಯವಾಗಲಿಲ್ಲ ಎಂದು ಹೇಳಿದನು. ಮತ್ತೊಮ್ಮೆ ಸೌಮ್ಯವಾದ ಸ್ಪರ್ಶದಿಂದ ನೀವು ಎಷ್ಟು ಶಕ್ತಿಯನ್ನು ಪ್ರದರ್ಶಿಸಿದ್ದೀರಿ, ಆದರೆ ಆ ಬಂಡೆ ಚಲಿಸಿದೆಯೇ ಇಲ್ಲ. ಸರಿ, ನಮ್ಮ ಜೀವನ ಹೀಗೆ. ಕೆಲವು ವಿಷಯಗಳನ್ನು ನಮ್ಮ ನಿಯಂತ್ರಣದಲ್ಲಿಲ್ಲ. ಅದನ್ನು ಬದಲಾಯಿಸಲು ಪ್ರಯತ್ನಿಸಿ. ಸುಸ್ತಾಗುವುದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ. ಸರಿ, ಇಲ್ಲಿಗೆ ಬಾ. ಅವನು ಒಂದು ಸಣ್ಣ ಗಿಡವನ್ನು ತೋರಿಸುತ್ತಾ ಗುರುಗಳು ಹೇಳಿದ್ದರು. ಈ ಸಸ್ಯವು ಪ್ರತಿದಿನ ಎಷ್ಟು ಸುಂದರವಾಗಿ ನಿಧಾನವಾಗಿ ಬೆಳೆಯುತ್ತದೆ. ಅದು ಯಾವುದೇ ಆತುರವಿಲ್ಲದೆ ತಾಳ್ಮೆಯಿಂದ ಅಚ್ಚುಕಟ್ಟಾಗಿ ಮತ್ತು ಸುಂದರವಾಗಿ ತನ್ನ ಕೆಲಸವನ್ನು ಮಾಡುತ್ತದೆ. ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸದೆ ಅದು ತನ್ನ ಕೆಲಸವನ್ನು ಮಾಡುತ್ತದೆ. ನೀವು ಸಹ ಮನಸ್ಸಿನ ಶಾಂತಿಯನ್ನು ಹುಡುಕಬಾರದು, ಆದರೆ ಪ್ರತಿದಿನ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಬೇಕು ಮತ್ತು ಪ್ರತಿ ಕ್ಷಣವೂ ಅದರ ಮೂಲಕ ಶಾಂತಿಯನ್ನು ಪಡೆಯಬೇಕು. ಋಷಿಯ ಮಾತುಗಳು ಅವನಿಗೆ ಸಮಾಧಾನಕರವಾಗಿದ್ದರೂ ನಾನು ಏನು ಮಾಡದೆ ಸುಮ್ಮನೆ ಕುಳಿತುಕೊಳ್ಳಬೇಕೆ ಎಂದು ಕೇಳಿದ. ಋಷಿ ತಲೆಯಾಡಿಸಿ, ಇಲ್ಲ, ನಾನು ಹೇಳುತ್ತಿದ್ದೇನೆ, ನೀವು ಮಾಡಬೇಕಾದ್ದನ್ನು ಎಂದಿನಂತೆ ಮಾಡುತ್ತಲೇ ಇರಿ, ಆದರೆ ಫಲಿತಾಂಶಗಳ ಬಗ್ಗೆ ಚಿಂತಿಸಬೇಡಿ ಎಂದು. ಒಂದು ಬೀಜ ಮೊಳಕೆಯೊಡೆದು ಮರವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ನಾವು ಯೋಚಿಸಲು ಸಾಧ್ಯವಿಲ್ಲ. ಆದರೆ ಅದು ಬೆಳೆಯಲು ನಾವು ಪ್ರತಿದಿನ ಅದಕ್ಕೆ ನೀರು ಹಾಕಬೇಕು ಮತ್ತು ಅದಕ್ಕೆ ಸೂರ್ಯನ ಬೆಳಕನ್ನು ಒದಗಿಸಬೇಕು. ಇದು ನಮ್ಮ ಕರ್ತವ್ಯ. ಆಗ ಮಾತ್ರ ಅದು ಸುಂದರವಾಗಿ ಬೆಳೆಯುತ್ತದೆ. ಅದೇ ರೀತಿ ನೀವು ಜೀವನದಲ್ಲಿ ನಿಮ್ಮ ಕರ್ತವ್ಯವನ್ನು ಮಾಡುತ್ತಿರಬೇಕು. ಫಲಿತಾಂಶಗಳೇನು? ನಮ್ಮ ಮನಸ್ಸಿನ ಶಾಂತಿಗೆ ಭಂಗ ಬರುತ್ತದೆ ಎಂದು ಯೋಚಿಸುವುದರಲ್ಲಿದ್ದಲೇ ಫಲಿತಾಂಶ ಒಳ್ಳೆಯದಾಗಬೇಕಾದರೆ ನೀವು ನಿಮ್ಮ ಕರ್ತವ್ಯವನ್ನು ವಿಮುಖರಾಗಿ ಮನಸ್ಸಿನ ಶಾಂತಿಯನ್ನು ಮಾತ್ರ ಹುಡುಕಬಾರದು. ಪ್ರತಿ ಕ್ಷಣವೂ ನೀವು ಮಾಡುವ ಕ್ರಿಯೆಯಲ್ಲಿ ಮನಸ್ಸಿನ ಶಾಂತಿ ಇದೆ. ವರ್ತಮಾನದ ಮೇಲೆ ಗಮನ ಹರಿಸಿ, ಭವಿಷ್ಯದ ಫಲಿತಾಂಶಗಳ ಬಗ್ಗೆ ಚಿಂತಿಸಬೇಡಿ. ಮನಸ್ಸಿನ ಶಾಂತಿಯನ್ನು ಹುಡುಕಬೇಡಿ ಎಂದು ಅವರು ಹೇಳಿದರು. ಅದರ ನಂತರ ಶಿಷ್ಯನಿಗೆ ಜ್ಞಾನೋದಯವಾಯಿತು ಮತ್ತು ಪೂರ್ಣ ಹೃದಯದಿಂದ ತನ್ನ ಕರ್ತವ್ಯಗಳನ್ನು ಮಾಡಲು ಪ್ರಾರಂಭಿಸಿದನು. ಫಲಿತಾಂಶಗಳ ಬಗ್ಗೆ ಅವನು ಚಿಂತಿಸಲಿಲ್ಲ. ಇದರಿಂದಾಗಿ ಅವನು ಪ್ರತಿ ಕ್ಷಣವೂ ಸಂತೋಷ ಮತ್ತು ಶಾಂತಿಯಿಂದ ಇರಲು ಸಾಧ್ಯವಾಯಿತು. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ಗಳನ್ನು ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.